ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಮಾವಿನ ಹಣ್ಣಿನ ಸೀಕರಣೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಮಾವಿನ ಹಣ್ಣು ತೊಳ್ಕೊಂಡು ತಗೊಳ್ತಾ ಇದ್ದೀನಿ. ಇವಾಗ ಹಣ್ಣಿನ ಸಿಪ್ಪೆ ಎಲ್ಲ ಬಿಡಿಸಿ ರಸನ ತೆಗೆಯೋಣ. ನೋಡಿ, ಚೆನ್ನಾಗಿ ಕಿವುಚಿ ಎಲ್ಲ ರಸನೂ ತಕ್ಕೋಬೇಕು ಕ್ಲೀನಾಗಿ. ಹಣ್ಣನ್ನು ಕಿವುಚಿ ರಸ ತೆಗೆದ್ಮೇಲೆ ಒಂದು ಗಟ್ಟಿ ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಅದನ್ನ ಕೈಯಿಂದನೇ ಕಿವುಚಿ ಸ್ಮ್ಯಾಶ್ ಮಾಡಬೇಕು. ಇದನ್ನು ಸ್ಮ್ಯಾಶ್ ಮಾಡಿ ಆದಮೇಲೆ ಈಗ ಸಿಪ್ಪೆ ತೆಗೆದಿರ್ತೀವಲ್ಲ, ಅದರಲ್ಲಿರೋ ಹಣ್ಣಿನ ರಸವನ್ನೆಲ್ಲ ಸ್ಪೂನಿನ ಸಹಾಯದಿಂದ ನಾವು ಕ್ಲೀನಾಗಿ ತಕ್ಕೋಬೇಕು. ಇವಾಗ ಹಣ್ಣಿನ ಸಿಪ್ಪೆ ಮತ್ತು ಗೊಟ್ಟವನ್ನು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ತಗೋಬೇಕು. ಮತ್ತು ಜಾಸ್ತಿ ನೀರು ಹಾಕಿ ತೊಳ್ಕೊಬೇಡಿ, ಶೀಕರಣೆ ಭಾಳ ನೀರಾಗಿಬಿಡುತ್ತೆ. ಸಿಪ್ಪೆನ ಜಾಸ್ತಿ ಹಿಂಡಬೇಡಿ, ಅದು ಒಗರಿನ ಅಂಶನ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪನೇ ಈ ಥರ ಈಗ ಬಸ್ದು ರಸನ ತಕ್ಕೋಬೇಕು. ಈ ಸಿಪ್ಪೆ ತೊಳೆದಿರೋ ನೀರನ್ನು ಹಣ್ಣಿನ ರಸಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಕೈನ ಸಹಾಯದಿಂದ ಕ್ಲೀನಾಗಿ ಎಲ್ಲದನ್ನು ಸ್ಮ್ಯಾಶ್ ಮಾಡಬೇಕು. ಇವಾಗ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೇಕು. ನಾನಿಲ್ಲಿ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಕೆಲವೊಂದು ಹಣ್ಣು ಹುಳಿ ಇರುತ್ತೆ, ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮತ್ತು ಬೆಲ್ಲನ ಸೇರಿಸ್ಕೋಬೇಕು. ನಾನು 2 ಏಲಕ್ಕಿನ ಇಲ್ಲಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ಕೈಯಿಂದ ಎಲ್ಲನೂ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ಶೀಕರಣೆ ಇವಾಗ ರೆಡಿ ಇದೆ. ಚಪಾತಿ, ಪೂರಿ, ಒಬ್ಬಟ್ಟು ಜೊತೆ ಇದನ್ನು ತಿನ್ಬೋದು. ನಾನಿಲ್ಲಿ ಚಪಾತಿಯೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ರೆಸಿಪಿ ಬೇಕಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.